ಇವತ್ತಿಂದ ಮಾಡ್ತಿದ್ದಾರೆ ಸರ್. ಫಸ್ಟ್ ಏನಂದ್ರೆ ಒಂದಷ್ಟು ಜಾಗೃತಿ ಮೂಡಿಸಿದ್ರು, ಮನವಿ ಪತ್ರಗಳನ್ನ ಕೊಟ್ಟರು. ಇವಾಗ ಸಡನ್ ಆಗಿ ಒತ್ತುವರಿ ಮಾಡ್ತಿದ್ದಾರೆ. ಎಷ್ಟು ಕಷ್ಟ ಆಗುತ್ತೆ ಬೀದಿ ಬದಿ ವ್ಯಾಪಾರ? ಬೀದಿ ಬಗ್ಗೆ ಈಗ ಮಾತಾಡಿದ್ರು ನೋಡಿದ್ರೆ ಮೇಡಮ್, ಈಗ ಫುಟ್ಪಾಟಲ್ಲಿ ಹಾಕಬಾರ್ದು ಅಂತ ಹೇಳಿದರು ಆಯ್ತಾನ. ಈಗ ಫುಟ್ಪಾಟಲ್ಲಿ ಹಾಕಿಲ್ಲ ಅಂದರೆ ನಾವು ಏನಂತ ಮಾಡಬೇಕು? ನಾವು ಇರೋದು ಇಲ್ಲಿ ಸಂಸಾರ ಮಾಡಿಕೊಂಡು ನಮ್ಮ ಮನೆ ನಡೆಸೋದು, ಈ ವ್ಯವಹಾರ ಮಾಡಿಕೊಂಡು ಮನೆ ನಡೆಸ್ಕೊಂಡು ಹೋಗೋದು ನಾವು ಕೊಟ್ಟಿರೋದಿಲ್ಲಿ. ಈಗ ನಾವೇ ಇಲ್ಲಿ ಹಾಕಿಲ್ಲ ಅಂದರೆ ಈಗ ನಮ್ಮ ಮನೆ ಹೆಂಗೆ ನಡೆಯೋದು? ನಾವು ಸೈಡಲ್ಲಿ ಹಾಕ್ಕೊಂಡು ಏನೋ ವ್ಯವಹಾರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಅವ್ರು ಹಾಕಬಾರ್ದು, ಸ್ವಲ್ಪ ಹಾಕಲೇಬಾರ್ದು, ಫುಟ್ಪಾಟ್ ವಾಶ್ ಔಟ್ ಮಾಡೋಣ ಅಂದರೆ ಈಗ ನಾವು ಎಲ್ಲಿ ಹೋಗೋಣ ಹೇಳಿ? ಏನಾದ್ರು ಇಲ್ಲಾಂದ್ರೆ ಅವರೇ ಏನೋ ಒಂದು ಜಾಗ ಮಾಡಿ ಇಲ್ಲೇ ಕೊಡಲಿ, ಸೈಡಲ್ಲಿ ಹಾಕೊಳ್ಳೋಕ್ಕೆ ಮಾಡ್ಕೊಳ್ತೀನಿ. ಲೈಸೆನ್ಸನ್ನು ಕೊಟ್ಟರು, ಮಾಡಿಕೊಟ್ರು. ಬೀದಿ ವ್ಯಾಪಾರ ಮಾಡೋರಿಗೆ ಲೈಸೆನ್ಸ್ ಕೊಡ್ತೀನಿ ಅಂತ ಕೊಟ್ಟರು ನಮಗೆ ಲೈಸೆನ್ಸು. ಈಗ ಅದು ಲೈಸೆನ್ಸನ್ನು ಮಾಡೋನು ವೇಸ್ಟ್ ಆಗೋಗ್ಬಿಟ್ಟಿದ್ದಿಲ್ಲ. ಈಗ ಅವ್ರು ಹೇಳ್ತಿರೋದೇನಂತ ಅಂದ್ರೆ, ರೋಡಲ್ಲಿ ಯಾರು ನಡೆದಾಡ್ತಾರೆ ಪಾದಚಾರಿಗಳು, ಅವ್ರಿಗೆ ವ್ಯಾಪಾರ ಮಾಡೋದ್ರಿಂದ ತೊಂದರೆ ಆಗ್ತಿದೆ. ರೋಡಲ್ಲಿ ನಡೀತಾರವರು ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಿದಾವೆ ಅಂತ ಹೇಳ್ತಾರೆ. ಇಷ್ಟೊಂದು ರೋಡು ಬಿಟ್ಟಿದ್ದಾರೆ, ಇಲ್ಲೇ ಹೋಗೋಕೆ ಬರ್ತಾರೆ ಜನ. ಇಲ್ಲಿ ಫುಟ್ಪಾಟ್ ಅಷ್ಟೊಂದು ಖಾಲಿದೆ, ಹೋಗಿ ಬರ್ತಾರೆ. ಇಲ್ಲಿಂದ ಹೋಗೋಕೆ ಏನಾರು ಇದೆಯಾ ಅವ್ರಿಗೆ? ಮೇಡಮ್, ನಾವೇ ಹಾಕೊಂಡು ಸೈಡಲ್ಲಿ ಹಾಕೊಂಡು ವ್ಯವಹಾರ ಮಾಡೋರು, ಇಲ್ಲೇ ಬರ್ತಾರೆ ಅವರು ಜನ. ಮುಂದೆ ಹಿಂಗೆ ಆದರೆ ಎಷ್ಟು ಪ್ರಾಬ್ಲಮ್ ಮೇಡಮ್, ಪ್ರಾಬ್ಲಮ್ಮು ತುಂಬ ಆಗ್ತದೆ. ಇವಾಗಲೇ ಪ್ರಾಬ್ಲಮ್ಮು ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೂ ಎಷ್ಟು ಪ್ರಾಬ್ಲಮ್ ಬೇಕು ಮೇಡಮ್? ಬೇಬ್ರಗಳು ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ. ಈಗ ನೋಡಿ, ಮದುವೆ ಆಗಿದ್ರೆ ಮನೆ ಬಾಡಿಗೆ ಕಟ್ಟಬೇಕಾಗತ್ತೆ, ಇಲ್ಲ ಇರುತ್ತೆ. ಅವ್ರಿಗೆ ನಾವು ಮನೇಲಿ ಕೂತ್ಕೊಂಡು ಬಾಡಿಗೆ ಕಟ್ಟೋಕ್ಕಾಗತ್ತಾ? ನಮಗೆ ಕಷ್ಟ ಇರೋದೇ ಮೇಡಮ್ ತುಂಬ. ಈಗ ಬೇಪರ ಹಾಕಿಲ್ಲ ಅಂದರೆ ಇರೋದು ಇನ್ನೂ ಕಷ್ಟ ಆಗೋಗ್ಬಿಡುತ್ತೆ. ನಾವು ಕೆಲಸ ಮಾಡಿ ಒಂದು 600-700 ರೂಪಾಯಿ ದುಡ್ಕೊಂಡು ಹೋಗೋರು, ನಮಗೆ ಹಂಗೆ ಆಗೋಗ್ಬಿಟ್ರೆ ಏನು ಮಾಡೋದು ಮೇಡಮ್? ಬೇಪರ ಹಾಕಬಾರ್ದು ಅಂದರೆ ಈಗ ಸರ್ಕಾರನ ನಮ್ಮ ಸಿದ್ದರಾಮಯ್ಯ ಇರುವಾಗನೇ ಭಾಳ ಚೆನ್ನಾಗಿತ್ತು 3 ವರ್ಷ. ಈಗ ಡಿ.ಕೆ ಬಂದುಬಿಟ್ಟು ನಮಗೆ ಕಷ್ಟ ಕೊಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯಾವ ಥರ ಕಷ್ಟ ಆಗ್ತದೆ ನಿಮಗೆ ಡಿ.ಕೆ ಬಂದಾದ್ಮೇಲೆ? ನೋಡಿ ಮೇಡಮ್, ಡಿ.ಕೆ ಅವರು ಅವರಾಗೆ ಚಿಂತೆ ತೊಗೊಳ್ತಾ ಇದ್ದಾರೆ. ಅದ್ರ ಮುಂಚೆ ಅಂತೂ ಏನು ಇರ್ದಿಲ್ಲ. ನಮ್ಮ ಸಿದ್ದರಾಮಯ್ಯ ಇರುವಾಗ, ಮಾಮ ಇರುವಾಗ ಹೆಂಗೆ ಬೇಕಿದ್ರು ಮಾಡಿಕೊಂಡು ದುಡ್ಕೊಂಡು ಎಲ್ಲರ ಜೊತೆ ಹಿಡ್ಕೊಂಡು ನಡೆಯೋಣ ಅಂತ ಹೇಳ್ತಾಯಿದ್ರು, ಜಾಲಿಯಾಗಿದ್ರು. ನಮ್ಮ ಮಾಮ ಇರುವಾಗ ಹೆಂಗೋ ಒಂದು ಆಗ್ಬಿಡ್ತಾಯಿದೆ. ಡಿ.ಕೆ ಶಿವಕುಮಾರ್ ಬಂದ ತಕ್ಷಣ ಎಲ್ಲ ಹಿಂಸೆ ಕೊಡೋಗೆ, ಜನರುಗಳಿಗೆ ಹಿಂಸೆ ಕೊಡೋಣ ಅಂತಾನೆ. ದುಡ್ಡು ಇರೋರಿಗೆ ದುಡ್ಡೇ ಕೊಡ್ತಾ ಇದ್ದಾನೆ, ಬಟ್ ಬಡವರು ಕಷ್ಟಪಡೋರಿಗೆ ತೊಂದರೆ ಕೊಡೋಕ್ಕೂ ರೆಡಿ ಆಗಿಬಿಟ್ಟಿದೆ. ಈಗ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಸಚಿವರಾದ ತಕ್ಷಣ ಈ ಥರ ನಿರ್ಧಾರ ತಗೊಂಡಿದ್ದಾರೆ. ನಮ್ಮ ರಾರಮ್ಮ ರೆಡ್ಡಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರ್ತಾ ಇದ್ದಿಲ್ಲ? ನಮ್ಮ ರೆಡ್ಡಿಯವ್ರ ಹಣ ಇರಬೇಕಾಗಿತ್ತು. ಬೆಂಗಳೂರು ನಗರ ಸಚಿವರಾಗಿ ಅವ್ರು ಇದ್ದಿದ್ರೆ ಈ ಥರ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ಮೇ ಬರ್ತಾ ಇದ್ದಿಲ್ಲ ಮೇಡಮ್. ಏನಿದ್ರು ನಮ್ಮ ರೆಡ್ಡಿಯವರು ಇರ್ತಾ ಇದ್ದರೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೇನಿಲ್ಲ. ಅವರು ಎಲ್ಲರ ಬಗ್ಗೆ ಯೋಚನೆ ಮಾಡೋರು. ಅವರು ಈ ಥರ ಕಟ್ಟು ಬುದ್ಧಿ ಅವ್ರ ಹತ್ರ ಇಲ್ಲ. ತುಂಬ ಒಳ್ಳೆಯವರು. ಅವರಿಂದ ಎಲ್ರಿಗೂ ಸಮಸ್ಯೆ ಮಾಡಿಕೊಡ್ತಾಯಿದ್ರು, ಬಟ್ ಈ ಥರ ತೊಂದರೆ ಅವ್ರಿಗೂ ಯಾರಿಗೂ ಕೊಡೋಕೆ ಹೋಗ್ತಾ ಇದ್ದಿಲ್ಲ ಅವರು.